Hello my dear students, welcome to Mahant Mudana YouTube channel. Today in this video we will discuss about animal nerve system. Animal nerve system ಅಂದರೆ ಈ ವಿಡಿಯೋದಲ್ಲಿ ನಾವು animal nerve system ಬಗ್ಗೆ ನೋಡೋಣ, ನ್ಯೂರಾನ್ ಬಗ್ಗೆ ನೋಡೋಣ, ನ್ಯೂರಾನ್ಸ್ ನರ್ವ್ ಸೆಲ್ ಹೇಗೆ ವರ್ಕ್ ಮಾಡ್ತದೆ ಮತ್ತು ಅದರ ಪಾರ್ಟ್ಸ್ಗಳೇನು, ಯಾವ ರೀತಿಯಾಗಿ ಈ ನ್ಯೂರಾನ್ ಈ ನರ್ವ್ ಸೆಲ್ ಮೆಸೇಜನ್ನು ಪಾಸ್ ಮಾಡ್ತಾ ಹೋಗ್ತದೆ ಅನ್ನುವಂಥದ್ದನ್ನು ನೋಡೋಣ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ್ರಿ. What is nerve system in animals? The nerve system is the part of the animal's body. The nerve system is the parts of the animal's body. This is also part, just like what we discussed in a previous video, like excretion, like respiration, like digestion system, like that. This is also part of a animal's body. Nerve system also part of animal's body. ಅಂತಂದ್ರೆ animal's body ಒಂದು part ಇದು ಕೂಡ. This coordinates the animal's behavior and transmit signals between different body areas. ಇದ್ರ ಏನು ಮಾಡ್ತದೆ, ಇದ್ರ ಫಂಕ್ಷನ್ ಏನು ಅಂತಂದರೆ, ಇದ್ರ ಇಂಪಾರ್ಟೆನ್ಸ್ ಏನು ಅಂತಂದರೆ, ಇಟ್ ಕೋಆರ್ಡಿನೇಟ್ಸ್ ದ ಬಿಹೇವಿಯರ್ ಆಫ್ ಆ್ಯನಿಮಲ್ಸ್ ಬಿಹೇವಿಯರನ್ನು ಕೋಆರ್ಡಿನೇಟ್ ಮಾಡ್ತದೆ. ಅದರ ಜೊತೆಗೆ ಏನು ಮಾಡ್ತದೆ ಇದು, ಇಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಬಿಟ್ವೀನ್ ಡಿಫ್ರೆಂಟ್ ಬಾಡಿ ಏರಿಯಾಸ್, ಬೇರೆ ಬೇರೆ ಬಾಡಿ ಪಾರ್ಟ್ಸ್ಗಳ ಮಧ್ಯೆ ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್ ಅಂತಂದರೆ, ಈಗ ನಾ ಏನು ಮಾತಾಡಕತ್ತೀನಿ, ಈ ಮಾತನಾಡುವಂಥದ್ದನ್ನು ನೀವೇನು ಕೇಳಿಸ್ಕೊಳಕತ್ತಿದ್ರಲ್ಲ, ನಿಮ್ಮ ಕಿವಿ ಅಲ್ಲಿಂದ ಏನು ಮಾಡ್ತದೆ, ನಿಮ್ಮ ಕಿವಿ ಕೇಳಿಸ್ಕೊಳ್ತದೆ, ಅಲ್ಲಿಂದ ನಿಮ್ಮ ಬ್ರೈನ್ಗೆ ಮೆಸೇಜ್ ಪಾಸ್ ಆಗ್ತದೆ. ಕರೆಕ್ಟಾ? ಬ್ರೈನ್ದೊಳಗಡೆ ಒಂದು ಥಿಂಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಕರೆಕ್ಟಾ? ಈಗ ನೋಡ್ರಿ, ಅಂದರೆ ಇಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಡಿಫ್ರೆಂಟ್ ಬಾಡಿ ಏರಿಯಾಸ್. ನೋಡ್ರಿ, ಒಂದು ಕಿವಿ ಅನ್ನುವಂಥದ್ದು ಒಂದು ಬಾಡಿ ಏರಿಯಾ, ನಮ್ಮ ಬಾಡಿ ಏರಿಯಾ, ಅಲ್ಲಿಂದ ನಮ್ಮ ಬ್ರೈನ್ ಅನ್ನುವಂಥದ್ದು ಕೂಡ ಅದು ನಮ್ಮ ಬಾಡಿ ಒಂದು ಪಾರ್ಟ್, ಅಲ್ಲಿಗೆ ಮೆಸೇಜನ್ನು ಟ್ರಾನ್ಸ್ಮಿಟ್ ಮಾಡ್ತದ, ಮೆಸೇಜನ್ನು ಪಾಸ್ ಮಾಡ್ತದ. ಸೊ ಇಟ್ ಟ್ರಾನ್ಸ್ಮಿಟ್ಸ್ ಮೆಸೇಜ್ ಬಿಟ್ವೀನ್ ಇಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಬಿಟ್ವೀನ್ ಡಿಫ್ರೆಂಟ್ ಬಾಡಿ ಏರಿಯಾಸ್. ಇನ್ ವರ್ಟಿಬ್ರೇಟ್ಸ್ ಇಟ್ ಕನ್ಸಿಸ್ಟ್ಸ್ of two main parts called, one is central nerve system, another one is peripheral nerve system. Central nerve system ಅಂದರೆ CNS ಅಂತ ಕರಿತೀವಿ ಶಾರ್ಟಲ್ಲಿ. ಹಾಗೆ ಪೆರಿಫೆರಲ್ ನರ್ವ್ ಸಿಸ್ಟಮ್ ಅಂತಂದರೆ ಅದನ್ನು PNS ಅಂತ ಕರಿತೀವಿ ನಾವು. ನೆಕ್ಸ್ಟ್ ಸೆಂಟ್ರಲ್ ನರ್ವ್ಸ್ ಏನು, PNS ಅಂದರೆ ಏನು ಅಂತ ಡಿಟೇಲ್ ಆಗಿ ನೋಡ್ತೀವಿ. ಸೆಂಟ್ರಲ್ ನರ್ವ್ ಸಿಸ್ಟಮ್ ಇಟ್ ಕನ್ಸಿಸ್ಟ್ಸ್ ಇಟ್ ಇನ್ವಾಲ್ವ್ಸ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆಂಟ್ರಲ್ ನರ್ವ್ ಸಿಸ್ಟಮಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅನ್ನುವಂಥದ್ದು ಇರ್ತದೆ. ಆ್ಯಂಡ್ ಇನ್ ಪೆರಿಫೆರಲ್ ನರ್ವ್ ಸಿಸ್ಟಮ್ rest of the nerves except brain and spinal cord, all nerves called as a peripheral nerve system. ಓಕೆನಾ? ಪೆರಿಫೆರಲ್ ನರ್ವ್ಸ್ ಅಂತಂದರೆ ಈ ಬ್ರೈನು ಮತ್ತು ಸ್ಪೈನಲ್ ಕಾರ್ಡನ್ನು ಬಿಟ್ಟು ಬೇರೆ ಎಲ್ಲ ನರ್ವ್ಸ್ಗಳು ಕೂಡ ಪೆರಿಫೆರಲ್ ನರ್ವ್ ಸಿಸ್ಟಮ್ದೊಳಗಡೆ ಸೇರ್ಕೊಳ್ತಾವೆ. ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಇದು ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಸೊ ಈಗ ನರ್ವ್ ಸಿಸ್ಟಮ್ ಈಸ್ ಅ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪಾರ್ಟ್ ಆಫ್ ಆ್ಯನಿಮಲ್ ಬಾಡಿ. Simple. Nerve system is a control and coordination part of a animal body. Okay, ಈಗ ನಾವು structure and function of neuron. We will discuss about structure and function of neuron. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನ್ಯೂರಾನ್ಗಳನ್ನು ನೋಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ರಿಸೆಪ್ಟರ್ಸ್ಗಳನ್ನು ನೋಡಬೇಕಾಗ್ತದೆ. ವಾಟ್ ಈಸ್ ರಿಸೆಪ್ಟರ್ಸ್, ವಾಟ್ ಈಸ್ ದ ರೋಲ್ ಆಫ್ ರಿಸೆಪ್ಟರ್ಸ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಮಿಟ್ಸ್ ದ ಸಿಗ್ನಲ್. ಓಕೆ, ರಿಸೆಪ್ಟರ್ಸ್, ಆಲ್ ಇನ್ಫಾರ್ಮೇಷನ್ ಫ್ರಮ್ ಅವರ್ ಎನ್ವಿರಾನ್ಮೆಂಟ್ is detected by the specialized tips of some nerve cells called as the receptors. These receptors are usually located in our sense organs. Okay, all information from our environment is detected by the specialized tips of nerve cells is called receptors. ಅಂತಂದರೆ ಎನ್ವಿರಾನ್ಮೆಂಟ್ದೊಳಗಾಗುವಂಥ ಚೇಂಜಸ್ಸನ್ನು ಡಿಟೆಕ್ಟ್ ಮಾಡುವಂಥ ನರ್ವ್ ಟಿಪ್ಸ್ಗಳಿಗೆ ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ಎನ್ವಿರಾನ್ಮೆಂಟ್ದೊಳಗಡೆ ಆಗುವಂಥ ಚೇಂಜಸ್ಸನ್ನು ನೋಡ್ರಿ, ಎನ್ವಿರಾನ್ಮೆಂಟ್ದೊಳಗಡೆ ಆಗುವಂಥ ಚೇಂಜಸ್ಗೆ ನಾವು ಸ್ಟಿಮ್ಯುಲಸ್ ಅಂತ ಕೂಡ ಕರಿತೀವಿ. ಈ ಸ್ಟಿಮ್ಯುಲಸನ್ನು ಡಿಟೆಕ್ಟ್ ಮಾಡುವಂಥವು ಯಾವುವು ಅಂತಂದರೆ ರಿಸೆಪ್ಟರ್ಸ್ ಡಿಟೆಕ್ಟ್ಸ್ ದ changes in environment. Simple ನೋಡ್ರಿ, receptors which are detect the changes in environment, or receptors are which are detects the stimulus, ಅಂದರೆ ಪರಿಸರದೊಳಗೆ ಎನ್ವಿರಾನ್ಮೆಂಟ್ದೊಳಗಡೆ ಆಗುವಂಥ ಚೇಂಜಸ್ಸನ್ನು ಡಿಟೆಕ್ಟ್ ಮಾಡುವಂಥ ಸ್ಪೆಷಲೈಸ್ಡ್ ನರ್ವ್ಸ್ ಸೆಲ್ಸ್ ಟಿಪ್ಸ್ಗಳಿಗೆ ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ದೀಸ್ ರಿಸೆಪ್ಟರ್ಸ್ ಆರ್ ಯೂಶುವಲಿ ಲೊಕೇಟೆಡ್ ಇನ್ ಅವರ್ ಸೆನ್ಸ್ ಆರ್ಗನ್ಸ್. ವಿ ಹ್ಯಾವ್ 5 ಸೆನ್ಸ್ ಆರ್ಗನ್ಸ್. ಒನ್ ಇಸ್ ಐ, ಅನದರ್ ಒನ್ ಇಸ್ ನೋಸ್, ಟಂಗ್,
ear and skin. We have 5 sense organs. So these 5 sense organs have receptors. These receptors detects the stimulus. For example, ನಾವು ಈ ಕಣ್ಣಿನಿಂದ ಒಂದು ನಾನು ಚಿತ್ರ ನೋಡಕತ್ತೇನೆ ಅಂತಂದ್ರೆ ಕಣ್ಣಿನಿಂದ ಈ ಕಣ್ಣಿನೊಳಗಡೆ ಇರುವಂಥ ರಿಸೆಪ್ಟರ್ಸು ಆ ಚಿತ್ರವನ್ನು ಡಿಟೆಕ್ಟ್ ಮಾಡ್ತಾವ, ಇದು ಇದೇ ಚಿತ್ರ ಅಂತ ಡಿಟೆಕ್ಟ್ ಮಾಡ್ತಾವ. ಓಕೆನಾ? ರಿಸೆಪ್ಟರ್ಸ್ ಆರ್ ಡಿಟೆಕ್ಟರ್ಸ್. ಸಿಂಪಲ್. ರಿಸೆಪ್ಟರ್ಸ್ ಆರ್ ಡಿಟೆಕ್ಟರ್ಸ್ ಆರ್ ರಿಸೆಪ್ಟರ್ಸ್ ಆರ್ ರಿಸೀವರ್ಸ್. ರಿಸೆಪ್ಟರ್ಸ್ ಆರ್ ರಿಸೀವರ್ಸ್ ಆಫ್ ದ ಮೆಸೇಜ್ ಇನ್ ಚೇಂಜಿಂಗ್ ಇನ್ ಎನ್ವಿರಾನ್ಮೆಂಟ್ ಒಳಗಡೆ ಚೇಂಜ್ ಆಗುವಂಥದ್ದನ್ನು ಆ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ಳುವಂಥವೇ ರಿಸೆಪ್ಟರ್ಸ್. ಓಕೆ, ದೀಸ್ ರಿಸೆಪ್ಟರ್ಸ್ ಆರ್ ಯೂಶುವಲಿ ಲೊಕೇಟೆಡ್ ಇನ್ ಅವರ್ ಸೆನ್ಸ್ ಆರ್ಗನ್ಸ್. ವಿ ಹ್ಯಾವ್ 5 sense organs. So in 5 sense organs there is a different type of receptors is there. In eye there is a photoreceptor in eye. Nose, olfactory receptors. Olfactory receptors is located in nose. And gustatory receptor is located in tongue. Ear, phonoreceptors. Our ear have a phonoreceptor. Skin, thermoreceptors. In eye there is a photoreceptors. In nose, olfactory receptors. In tongue, gustatory receptor. In ear phonoreceptors. In skin, thermoreceptors. Okay, we have 5 sense organs. These 5 sense organs have different types of receptors. These receptors detect the signals or detect the messages from environment. Okay, ನಿಮ್ಗೆ ಕ್ಲಿಯರ್ ಆಯ್ತಾ? ರಿಸೆಪ್ಟರ್ಸ್ ಅಂದರೆ ಎನ್ವಿರಾನ್ಮೆಂಟ್ ಒಳಗಡೆ ಆಗುವಂಥ ಚೇಂಜಸನ್ನು ಡಿಟೆಕ್ಟ್ ಮಾಡುವಂಥವುಗಳು ಡಿಟೆಕ್ಟರ್ಗೆ ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ಈ ರಿಸೆಪ್ಟರ್ಸ್ಗಳು ನಮ್ಮ ಸೆನ್ಸ್ ಆರ್ಗನ್ದೊಳಗಡೆ ಇರ್ತಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಕಿನ್ ಟಚ್ ಮಾಡಿದ ಕೂಡಲೇ ಅಥವಾ ಸ್ಕಿನ್ಗೆ ಏನೋ ಒಂದು ಬಿಸಿ ವಸ್ತು ತಾಗಿದ ತಕ್ಷಣ ಅಥವಾ ಸಾಫ್ಟ್ ಮಟೀರಿಯಲ್ ತಾಗಿದ ತಕ್ಷಣ, ಟಚ್ ಆದ ತಕ್ಷಣ ಆ ಸ್ಕಿನ್ನದೊಳಗಡೆ ಇರುವಂಥ ಥರ್ಮೋ ರಿಸೆಪ್ಟರ್ ಆ ಸಿಗ್ನಲನ್ನು ಡಿಟೆಕ್ಟ್ ಮಾಡ್ತದ, ಸಿಗ್ನಲನ್ನು ಫೈಂಡ್ ಔಟ್ ಮಾಡ್ತದ, ಸಿಗ್ನಲನ್ನು ಐಡೆಂಟಿಫೈ ಮಾಡ್ತದ. ಸೊ ದೀಸ್ ರಿಸೆಪ್ಟರ್ಸ್ ಆರ್ ರಿಸೀವರ್ಸ್ ಆರ್ ಡಿಟೆಕ್ಟರ್ಸ್ ಆರ್ ಐಡೆಂಟಿಫೈಯರ್ಸ್ ಆಫ್ ಸಿಗ್ನಲ್ಸ್ ಫ್ರಮ್ ಎನ್ವಿರಾನ್ಮೆಂಟ್. ಓಕೆ, ನೆಕ್ಸ್ಟ್ ಡೆಂಡ್ರೈಟ್ಸ್. What is dendrites? Dendrite is the part of neuron. Actually ಈಗ ನಮ್ದು ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನ್ಯೂರಾನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಡೆಂಡ್ರೈಟ್ಸ್ ದ information taken by receptors acquired at the end of the dendritic tip of a nerve cell sets of chemical reactions that creates an electrical impulse. This impulse travel from the dendrite to the cell body and then along the axon to its end. Okay, dendrite is the where the information acquired. Dendrites, okay, information will be acquired at the dendritic tip from the receptors. ನಾವು ಈಗಾಗಲೇ ನೋಡಿವಿ, ರಿಸೆಪ್ಟರ್ಸ್ಗಳು ಎನ್ವಿರಾನ್ಮೆಂಟ್ ಒಳಗಡೆ ಅಂತ ಸಿಗ್ನಲ್ಸ್ಗಳನ್ನು ಮೆಸೇಜ್ಗಳನ್ನು ಡಿಟೆಕ್ಟ್ ಮಾಡ್ತಾವ. When these receptors detects the signals, sets of chemical reaction or releases chemical ಆ receptors signal ಅನ್ನು ಡಿಟೆಕ್ಟ್ ಮಾಡಿದ ತಕ್ಷಣ they releases the chemical or sets of a chemical reaction. When this chemical reaction reaches to the dendritic tip, this chemical reaction will be converted as an electrical impulse. It means dendritic tips create an electrical impulses which travels from dendrite to cell body and along the axon to its end. Okay, very simple. ಇಲ್ಲಿ ನೀವು ಚಿತ್ರ ನೋಡಕತ್ತೀರಿ ನೋಡ್ರಿ, ಇದು ನ್ಯೂರಾನ್ ಡಯಾಗ್ರಾಮ್ ಅದ, ನ್ಯೂರಾನ್ ಆರ್ ನರ್ವ್ ಸೆಲ್ ಡಯಾಗ್ರಾಮ್ ಅದ. ಇವು ಡೆಂಡ್ರೈಟಿಕ್ ಟಿಪ್ಸ್. ದೀಸ್ ಆರ್ ಡೆಂಡ್ರೈಟಿಕ್ ಟಿಪ್ಸ್. These dendritic tips surround, there is a receptors are there. Dendritic tips surround receptors adava. When these receptors detects the signal, these receptors sets chemical reaction. ಅಂದ್ರೆ ಈ receptors chemical ಅನ್ನ ಬಿಡುಗಡೆ ಮಾಡ್ತವೆ, because there is a small gap between receptors and dendritic tip. There is a small gap, that's a synapse. Okay, ಈ ರಿಸೆಪ್ಟರ್ಸ್ಗಳು ಕೆಮಿಕಲ್ ಅನ್ನು ರಿಲೀಸ್ ಮಾಡಿದ ತಕ್ಷಣ ಈ ಕೆಮಿಕಲ್ ನೆಕ್ಸ್ಟ್ ಎಲ್ಲಿಗೆ ಪಾಸ್ ಆಗ್ತದೆ? ಡೆಂಡ್ರೈಟಿಕ್ ಟಿಪ್ಗೆ
ಪಾಸ್ ಆಗ್ತದ ವೆನ್ ದ ಇನ್ಫಾರ್ಮೇಷನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ರೂಪದೊಳಗಿರುವಂಥ ಈ ಇನ್ಫಾರ್ಮೇಷನು ಡೆಂಡ್ರಾಟಿಕ್ ಟಿಪ್ಗೆ ರೀಚ್ ಆಗ್ತದ ಅಥವಾ ಇಲ್ಲಿ ಅದು ಅಕ್ವೈರ್ ಆಗ್ತದ ವೆನ್ ದ ಇನ್ಫಾರ್ಮೇಷನ್ ಅಕ್ವೈರ್ಡ್ ಅಟ್ ದ ಡೆಂಡ್ರಾಟಿಕ್ ಟಿಪ್ ಇಟ್ ಕ್ರಿಯೇಟ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಈಗ ಅದು ಕೆಮಿಕಲ್ ಫಾರ್ಮ್ದೊಳಗಿತ್ತು ಸಿಗ್ನಲ್, ಈಗ ಏನಾಯ್ತದೆ ಡೆಂಡ್ರಾಟಿಕ್ ಟಿಪ್ ರೀಚ್ ಆದ ತಕ್ಷಣ ಇಟ್ ಕನ್ವರ್ಟ್ಸ್ ಆಸ್ ಅ ಎಲೆಕ್ಟ್ರಿಕಲ್ ಇಂಪಲ್ಸ್. ಇಟ್ ಮೀನ್ಸ್ dendrites or dendritic tips creates electrical impulse. These electrical impulse are travels through cell body, axon and its end. ಅಂದ್ರೆ nerve end or axon end ಗೆ ಈ electrical impulse ಗಳು ಕ್ಯಾರಿ ಆಗ್ತವ. ಕ್ಲಿಯರ್ ಅನ್ನು ನೋಡ್ರಿ, ರಿಸೆಪ್ಟರ್ ಸಿಗ್ನಲ್ ಅನ್ನು ಡಿಟೆಕ್ಟ್ ಮಾಡ್ತಾವ, ಕೆಮಿಕಲ್ ಅನ್ನು ರಿಲೀಸ್ ಮಾಡ್ತಾವ, ಆ ಕೆಮಿಕಲ್ಲು ಆ ಡೆಂಡ್ರಾಟಿಕ್ ಟಿಪ್ಗೆ ರೀಚ್ ಆಗ್ತದ. ಅಂದರೆ ಕೆಮಿಕಲ್ ಅಂದ್ರೆ ಏನಿಲ್ಲಿ ಅದು ಇನ್ಫಾರ್ಮೇಷನ್ ಈಸ್ ಇನ್ ದಿ ಫಾರ್ಮ್ ಆಫ್ ಕೆಮಿಕಲ್. ಸೊ ಇಲ್ಲಿ ಡೆಂಡ್ರಾಟಿಕ್ ಟಿಪ್ಗೆ ರೀಚ್ ಆದ ತಕ್ಷಣ ಡೆಂಡ್ರಾಟಿಕ್ ಟಿಪ್ಸ್ಗಳು ಆ ಕೆಮಿಕಲ್ ಫಾರ್ಮಲ್ಲಿರುವಂಥ ಮೆಸೇಜನ್ನು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಮಾಡ್ತಾವ ಅಥವಾ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾವ. ಎಲೆಕ್ಟ್ರಿಕಲ್ ಇಂಪಲ್ಸ್ ಮೀನ್ಸ್ ದಟ್ ಈಸ್ ಆಲ್ಸೋ ಇನ್ಫಾರ್ಮೇಷನ್. ದ ಇನ್ಫಾರ್ಮೇಷನ್ ಈಸ್ ಇನ್ ದಿ ಫಾರ್ಮ್ ಆಫ್ electrical impulse in nerve cells, in neurons travels the information, neuron travels the or carry the information in the form of electrical impulses. So ಇಲ್ಲಿ electrical impulses create ಆದ ತಕ್ಷಣ, generate ಆದ ತಕ್ಷಣ ಈ electrical impulsಗಳು cell body and axon ಮತ್ತು axon endಗೆ ಥ್ರೂ ಏನಾಗ್ತದೆ ಆ electrical impulsಗಳು ಟ್ರಾವೆಲ್ ಮಾಡ್ತಾವ. ಓಕೆ, next axon end. Electrical impulses travel along the axon to its end. We already discussed this electrical impulse. Dendritic tips creates the electrical impulses. These electrical impulses travel along the or through the cell body and axon and its end. Axon end or a nerve end. Axon end or nerve end. So the electrical impulses travel along the axon to its end. At the end of the axon or at the end of the nerve, the electrical impulses set off releases some chemicals. So electrical impulses travels along the axon to its end. At the end of the axon, the electrical impulse sets off releases some chemicals. These chemicals cross the gap or synapse and start a similar electrical impulse in a dendrite of the next neuron. Okay, there is very simple. Look at this. The electrical impulses travels along the axon. This is axon. Okay, this is the dendrites, this is the nucleus, this is the cell body, okay, cell body. This is the axon, this is the axon, this is the axon, this part is axon and this part is, these are the axon ends are nerve ends. Electrical impulses travels along the axon to its end. Axon end reach ಆದ ತಕ್ಷಣ, when it reaches to the axon end, this axon end or nerve end sets off releases some chemicals. ಈ axon end ಏನು ಮಾಡ್ತದೆ, ಅಗೇನ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನು ಕೆಮಿಕಲ್ ಆಗಿ ಕನ್ವರ್ಟ್ ಮಾಡಿ, ಸೊ ದಿಸ್ axon end ಕೆಮಿಕಲ್ ಅನ್ನು ರಿಲೀಸ್ ಮಾಡ್ತದೆ. ಇಟ್ ಸೆಟ್ಸ್ ಆಫ್ ಅ ರಿಲೀಸ್ ಆಫ್ some chemicals again ಇಲ್ಲಿ ಕೆಮಿಕಲ್ ಅನ್ನು ರಿಲೀಸ್ ಮಾಡ್ತದ. ದೇರ್ ಇಸ್ ಅ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ನೆಕ್ಸ್ಟ್ ನ್ಯೂರಾನ್. ಈ ನ್ಯೂರಾನ್ದಿಂದ ನೆಕ್ಸ್ಟ್ ಇಲ್ಲೊಂದು ನ್ಯೂರಾನ್ ಇರ್ತದೆ. ಇಟ್ ಮೀನ್ಸ್ ನರ್ವ್ ಸಿಸ್ಟಮ್ ಮೀನ್ಸ್ ಇಟ್ ಇಸ್ ದ ಚೈನ್ ಆಫ್ ನರ್ವ್ಸ್. ಓಕೆ, ನರ್ವ್ ಟಿಶ್ಯೂ ಅಂದರೆ ಚೈನ್ ಆಫ್ ನರ್ವ್ಸ್. ಸೊ ಒಂದ ನರ್ವ್ ಇರೋದಿಲ್ಲ, ದಿಸ್ ಇಸ್ ಅ ಸೆಲ್. ದಿಸ್ ನ್ಯೂರಾನ್ ಇಸ್ ಜಸ್ಟ್ ಸಿಂಗಲ್ ಸೆಲ್. ನೋ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ one single nerve cell. This is a neuron or a nerve cell. This is a single cell. So there is so many cells are there, so many nerve cells are there which creates a chain of nerve cells. Okay, ನಮ್ಮ ನರ್ವ್ ಸಿಸ್ಟಮ್ದೊಳಗಡೆ ಚೈನ್ ಆಫ್ ನರ್ವ್ ಸೆಲ್ಸ್ ಇರ್ತದೆ. ಸೊ ಹೀಗಾಗಿ ಒಂದು ನ್ಯೂರಾನ್ ಆದ ತಕ್ಷಣ ಇನ್ನೊಂದು ನ್ಯೂರಾನ್, ಒಂದು ನ್ಯೂರಾನ್ ಆದ ತಕ್ಷಣ ಇನ್ನೊಂದು ನ್ಯೂರಾನ್, ಹೀಗೆ ಒಂದು ಚೈನ್ ಇರ್ತದೆ. ಹೌದಾ? ಸೊ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್
ಟೂ ನರ್ವ್ ಸೆಲ್ಸ್, ದೇರ್ ಇಸ್ ಅ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ಟೂ ನರ್ವ್ ಸೆಲ್ಸ್, ಅಂದರೆ ಎರಡು ನರ್ವ್ಸ್ಗಳ ಸೆಲ್ಸ್ಗಳ ಮಧ್ಯೆ ಅಥವಾ ಎರಡು ನ್ಯೂರಾನ್ಸ್ಗಳ ಮಿಡಲ್ ದೇರ್ ಇಸ್ ಅ ಸ್ಮಾಲ್ ಗ್ಯಾಪ್. ದಟ್ ಸ್ಮಾಲ್ ಗ್ಯಾಪ್ ಈಸ್ ಕಾಲ್ಡ್ ಆಸ್ ಅ ಸಿನಾಪ್ಸ್. That small gap is called as a synapse. So this axon, and when electrical impulses reaches to the axon end, this axon end releases the chemicals. It releases the chemical message is converted into the chemical form. Okay, in neuron, message is in the form of electrical impulse. So this electrical impulses are converted as a chemical. So this axon ends releases the chemical. This chemical passes through the synapse to the next neuron. This chemical message passes through the synapse to the next neuron. Okay, ಈ ಎಕ್ಸಾನ್ ಎಂಡಿಗೆ ರೀಚ್ ಆದ ತಕ್ಷಣ ಈ ಎಕ್ಸಾನ್ ಎಂಡ್ ಆ ಕೆಮಿಕಲ್ ರಿಲೀಸ್ ಮಾಡ್ತದೆ. ಸೊ ಹೀಗಾಗಿ ಈ ಗ್ಯಾಪ್ದೊಳಗಡೆ ಸಿನಾಪ್ಸ್ದೊಳಗಡೆ ಆ ಕೆಮಿಕಲ್ ಪಾಸ್ ಆಗಿ ನೆಕ್ಸ್ಟ್ ನ್ಯೂರಾನಿಗೆ ರೀಚ್ ಆಗ್ತದೆ. ಓಕೆನಾ, ಹೀಗೆ ಕಂಟಿನ್ಯೂ ಈ ಪ್ರೊಸೆಸ್ ಏನಾಗ್ತದೆ, ನಡೀತಾ ಹೋಗ್ತದೆ. ನಡೀತಾ ಫೈನಲಿ ದ ಮೆಸೇಜ್ ರೀಚಸ್ ಟು ದಿ ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನ್. ಫೈನಲಿ ಮೆಸೇಜ್ ರೀಚಸ್ ಟು ದಿ ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನ್. Synapse is a small gap. Synapse is a small gap at the end of a neuron that allows a signal to pass from one neuron to the next. I told this synapse is a small gap between two neurons. ಎರಡು ನ್ಯೂರಾನ್ಗಳ ಮಧ್ಯೆ ಅಥವಾ ಎರಡು ನರ್ವ್ ಸೆಲ್ಸ್ಗಳ ಮಧ್ಯೆ ಇರುವಂಥ ಸ್ಮಾಲ್ ಗ್ಯಾಪಿಗೆ ಏನಂತ ಕರಿತೀವಿ, ಸಿನಾಪ್ಸ್ ಅಂತ ಕರಿತೀವಿ. ಸೊ ದಿಸ್ ಸಿನಾಪ್ಸ್ ಅಲೋಸ್ ಸಿಗ್ನಲ್ ಟು ಪಾಸ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್. ಓಕೆ, ದ ಎಕ್ಸಾನ್ ಎಂಡ್ ಏನು ಮಾಡ್ತದೆ, ಕೆಮಿಕಲ್ ರಿಲೀಸ್ ಮಾಡ್ತದೆ. ಸೊ ದಿಸ್ ಕೆಮಿಕಲ್ ಈ ಸಿನಾಪ್ಸ್ ಥ್ರೂ ಏನಾಗ್ತದೆ, ಪಾಸ್ ಆಗ್ತದೆ. ಸೊ ದಿಸ್ ಸಿನಾಪ್ಸ್ ಅಲೋಸ್ ಟು pass the message to the next neuron. Pass the message to the next neuron. When ಈ ಸಿನಾಪ್ಸನ್ನು ದಾಟಿ ನೆಕ್ಸ್ಟ್ ನ್ಯೂರಾನ್ಗೆ ಮೆಸೇಜ್ ಪಾಸ್ ಆಗ್ತದೆ. ಸೊ ಅಲ್ಲಿ ಮತ್ತು ಡೆಂಡ್ರೈಟಿಕ್ ಟಿಪ್ ಇರ್ತದೆ, ಡೆಂಡ್ರೈಟಿಕ್ ಟಿಪ್. ಆ ಡೆಂಡ್ರೈಟಿಕ್ ಟಿಪ್ ಅಗೇನ್ ಆ ಡೆಂಡ್ರೈಟಿಕ್ ಟಿಪ್ಗೆ ಮೆಸೇಜ್ ರೀಚ್ ಆದ ತಕ್ಷಣ ಮತ್ತದು ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತದೆ. ಸೊ ದ ಸೇಮ್ ಥಿಂಗ್ ನೆಕ್ಸ್ಟ್ ಹ್ಯಾಪನ್, ಸೇಮ್ ಥಿಂಗ್, ಡೆಂಡ್ರೈಟಿಕ್ ಟಿಪ್ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತದೆ. ಆ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳು ಸೆಲ್ ಬಾಡಿ, ಎಕ್ಸಾನ್ ಆ್ಯಂಡ್ ಎಕ್ಸಾನ್ ಎಂಡಿಗೆ ಟ್ರಾವೆಲ್ ಆಗ್ತದೆ. ವೆನ್ ದಿಸ್ ಎಲೆಕ್ಟ್ರಿಕಲ್ ಇಂಪಲ್ಸ್ ರೀಚಸ್ ಟು ದಿ ಎಕ್ಸಾನ್ ಎಂಡ್ ರಿಲೀಸಸ್ ದ ಕೆಮಿಕಲ್. ದಿಸ್ ಕೆಮಿಕಲ್ ಪಾಸಸ್ ಥ್ರೂ ದಿ ಸಿನಾಪ್ಸ್ ಟು ದಿ ನೆಕ್ಸ್ಟ್ ನ್ಯೂರಾನ್. ಆ ಕೆಮಿಕಲ್ಲು ನೆಕ್ಸ್ಟ್ ನ್ಯೂರಾನ್ಗೆ ಪಾಸ್ ಆದ ತಕ್ಷಣ ಅಲ್ಲಿರುವಂಥ ಡೆಂಡ್ರೈಟಿಕ್ ಟಿಪ್ಗಳು ಆ ಕೆಮಿಕಲನ್ನು ಎಲೆಕ್ಟ್ರಿಕಲ್ ಇಂಪಲ್ ಆಗಿ ಕ್ರಿಯೇಟ್ ಮಾಡ್ತವೆ. ದ ನೆಕ್ಸ್ಟ್ ದ ಎಲೆಕ್ಟ್ರಿಕಲ್ ಇಂಪಲ್ಸ್ ಇನ್ ದ ಸೇಮ್ ವೇ ದೇ ಟ್ರಾವೆಲ್ಸ್ ಫ್ರಮ್ ಡೆಂಡ್ರೈಟ್ ಟು ಸೆಲ್ ಬಾಡಿ ಟು ಎಕ್ಸಾನ್ ಟು ಇಟ್ಸ್ ಎಂಡ್. ಈ ರೀತಿಯಾಗಿ ಮೆಸೇಜ್ ಪಾಸ್ ಆಗ್ತದೆ. ಮೇ ಬಿ ನೀವು ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿಯಾಗಿ ಚೈನ್ ಇರ್ತದೆ, ನರ್ವ್ ಸೆಲ್ಸ್ಗಳ ಚೈನ್ ಇರ್ತದೆ. ನರ್ವ್ ಸೆಲ್ ಇಸ್ ಅ ಸಿಂಗಲ್ ಸೆಲ್. ಈ ರೀತಿಯಾಗಿ ಚೈನ್ ಇರ್ತದೆ. ಸೊ ಈ ಡೆಂಡ್ರೈಟಿಕ್ ಟಿಪ್ಸ್ಗಳು ರಿಸೆಪ್ಟರ್ಸ್ದಿಂದ ಬಂದಂಥ ಮೆಸೇಜಸ್ಸನ್ನು ರಿಸೆಪ್ಟರ್ಸ್ಗಳು ಸಿಗ್ನಲನ್ನು ಡಿಟೆಕ್ಟ್ ಮಾಡಿ ಕೆಮಿಕಲ್ ರಿಲೀಸ್ ಮಾಡ್ತದೆ. ಆ ಕೆಮಿಕಲ್ ವೆನ್ ಇಟ್ ಅಕ್ವೈರ್ಸ್ ಅಟ್ ದಿ ಡೆಂಡ್ರೈಟಿಕ್ ಟಿಪ್ಸ್, ದಿಸ್ ಡೆಂಡ್ರೈಟಿಕ್ ಟಿಪ್ಸ್ creates electrical impulses. This electrical impulses travels from the dendrite to the cell body to the axon to its end or axon end or nerve end. There is a small gap between two neurons that is called as a synapse. At the axon end releases the chemical. This chemical passes through the synapse to the next neuron. When this chemical reaches to the or acquired at the next neuron's dendritic tip, this dendritic tip again creates electrical impulses. This electrical impulses travels from dendrite to the cell body to the axon to its end. Okay, this is the process how the message, how the electrical impulses are travels through the neuron to the spinal cord or the brain. This is the structure and function of neuron. The same thing happens when message returns to the muscles. ಈಗ ಈ ಮೆಸೇಜ್ ರಿಸೆಪ್ಟರ್ಸ್ನಿಂದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನಿಗೆ ಟ್ರಾವೆಲ್ ಆಗ್ತಾ ಇದೆ. ರಿಸೆಪ್ಟರ್ಸ್ದಿಂದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನಿಗೆ ಟ್ರಾವೆಲ್ ಆಗ್ತಾ ಇದೆ.
ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಒಂದು ಡಿಸಿಷನನ್ನು ತಗೊಂಡು ಮತ್ತು ಅದಕ್ಕೆ ವಾಪಸ್ ಆ್ಯಕ್ಷನನ್ನು ಕಳಿಸ್ಬೇಕಾದ್ರೆ ದ ಸೇಮ್ ಥಿಂಗ್ ಅವಾಗೂ ಸಹಿತ ಮೆಸೇಜ್ ಇದೇ ರೀತಿಯಾಗಿ ಪಾಸ್ ಆಗ್ತದೆ. ಅಂದರೆ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ಗಳು ಕೊಡುವಂಥ ಮೆಸೇಜು ಡೆಂಡ್ರೈಟಿಕ್ ಟಿಪ್ದೊಳಗಡೆ ಅಕ್ವೈರ್ಡ್ ಆಗ್ತದೆ. ದಿಸ್ ಡೆಂಡ್ರೈಟಿಕ್ ಟಿಪ್ ಅಗೇನ್ ಇಟ್ಸ್ ಕ್ರಿಯೇಟ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ದಿಸ್ ಮೆಸೇಜ್ ಟ್ರಾವೆಲ್ಸ್ ಫ್ರಮ್ ದಿ ಡೆಂಡ್ರೈಟ್ ಟು ದಿ ಸೆಲ್ ಬಾಡಿ ಟು ದಿ ಆಕ್ಸಾನ್ ಟು ಇಟ್ಸ್ ಆ್ಯಂಡ್ ಅಗೇನ್ ರಿಟರ್ನ್ ಬರ್ತದೆ. ಈಗ ನೋಡ್ರಿ, ನಾನು ಯಾರನ್ನೋ ಕೂಗಿದೆ ಅಂತಂದ್ರೆ ಅಥವಾ ನನ್ನನ್ನು ಯಾರೋ ಕೂಗಿದ್ರು ಅಂತಂದ್ರೆ ಅವಾಗ ನನ್ನ ಇಯರ್ ಒಳಗಡೆ ಇರುವಂಥ ಫೋನೋ ರಿಸೆಪ್ಟರ್ಸ್ಗಳು ಆ ಸಿಗ್ನಲನ್ನು ಡಿಟೆಕ್ಟ್ ಮಾಡ್ತಾವೆ. ಆ ಸಿಗ್ನಲ್ ಡಿಟೆಕ್ಟ್ ಮಾಡಿಕೊಂಡು ಕೆಮಿಕಲನ್ನು ರಿಲೀಸ್ ಮಾಡ್ತಾವೆ. ಆ ಫೋನೋ ರಿಸೆಪ್ಟರ್ಸ್ ನಿಯರ್ ಇರುವಂಥ ಡೆಂಡ್ರೈಟಿಕ್ ಟಿಪ್ ಆ ಮೆಸೇಜನ್ನು ಅಕ್ವೈರ್ ಮಾಡ್ಕೊಳ್ತದೆ. ಆ ಡೆಂಡ್ರೈಟಿಕ್ ಟಿಪ್ ಎಲೆಕ್ಟ್ರಿಕಲ್ ಇಂಪಲ್ಸನ್ನು ಕ್ರಿಯೇಟ್ ಮಾಡ್ತದೆ. ಆ ಮೆಸೇಜ್ ಹೀಗೆ ಈ ಚೈನ್ ಆಫ್ ನರ್ವ್ಸ್ ಇದಲ್ಲ, ಇದು ಒಂದು ನರ್ವಿಂದ ಮತ್ತೊಂದು ನರ್ವ್ ಹೀಗೆ ಟ್ರಾವೆಲ್ ಆಗ್ತಾ ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನಿಗೆ ರೀಚ್ ಆಗ್ತದೆ. ಬ್ರೈನ್ ಅನಾಲಿಸಿಸ್ ಮಾಡ್ತದೆ. ಅನಾಲಿಸಿಸ್ ಮಾಡಿ ನಾ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕಲ್ಲ. ಈಗ ಯಾರೋ ನನ್ನ ಕರೆದಾಗ ನಾ ಓ ಅಂತ ಹೇಳಬೇಕು. ಸೊ ಹಾಗಾಗಿ ಅದು ಮೆಸೇಜನ್ನು ಕಳಿಸ್ತದೆ, ರಿಪ್ಲೈ ಮಾಡಂತೇಳಿ ನನಗೆ. ಹೌದಾ? ಎಲ್ಲಿಗೆ ಯಾರು ರಿಪ್ಲೈ ಮಾಡಬೇಕು? ಮೌತ್ಗೆ ಏನು ಮಾಡ್ತದೆ? ಅದು ಮೆಸೇಜನ್ನು ಕಳಿಸ್ತದೆ. ಅವಾಗ ಸೇಮ್ ಥಿಂಗ್ ದ ಮೆಸೇಜ್ ಅವಾಗ ಏನಾಗ್ತದೆ? ಉಲ್ಟಾ ವಾಪಸ್ ರಿಟರ್ನ್ ಟ್ರಾವೆಲ್ ಆಗ್ತಾ ಇರ್ತದೆ. ಈ ಡೆಂಡ್ರೈಟಿಕ್ ಟಿಪ್ದಿಂದ ಸೆಲ್ ಬಾಡಿ ಟು ಆಕ್ಸಾನ್ ಟು ಇಟ್ಸ್ ಎಂಡಿಗೆ ಟ್ರಾವೆಲ್ ಆಗ್ತದೆ. ಸೊ ಇಲ್ಲೊಂದು ಪಾಯಿಂಟ್ ಅದ, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತದ. ದ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಈಸ್ ಎ ಸಿನಾಪ್ಟಿಕ್ ಕನೆಕ್ಷನ್ ಬಿಟ್ವೀನ್ ದ terminal end of a motor nerve and a muscle. Okay, the neuromuscular junction is nothing but it is a gap between muscle and end of the motor neuron. Okay, there is a two types of neurons. One is sensory neuron which carry the messages from receptors to the brain. Receptors ಅಂದ್ರೆ ಸೆನ್ಸ್ ಆರ್ಗನ್ದಿಂದ ಬ್ರೈನಿಗೆ ಮೆಸೇಜನ್ನು ತೊಗೊಂಡು ಹೋಗುವಂಥ ನ್ಯೂರಾನ್ಗಳಿಗೆ ನಾವು ಸೆನ್ಸರಿ ನ್ಯೂರಾನ್ ಅಂತೀವಿ. ಬ್ರೈನ್ದಿಂದ ಮಸಲ್ಸ್ಗಳಿಗೆ ಮೆಸೇಜನ್ನು ತಗೊಂಡು ಬರುವಂಥವು ನಾವು ಮೋಟರ್ ನ್ಯೂರಾನ್ ಅಂತ ಕರಿತೀವಿ. ಯಾಕಂದ್ರೆ ಮೋಟರ್ ನ್ಯೂರಾನ್ ಇಟ್ಸ್ ಕಂಪ್ಲೀಟ್ ದ ಇಟ್ ಟ್ರಾವೆಲ್ಸ್ ದ ಆ್ಯಕ್ಷನ್ ಸಿಗ್ನಲ್ಸ್. ಅಂದರೆ ನಾವು ಏನು ಆ್ಯಕ್ಷನ್ ಮಾಡಬೇಕಾಗಿದೆ ಆ ಸಿಗ್ನಲ್ಗಳನ್ನು ಟ್ರಾವೆಲ್ ಮಾಡ್ಕೊಂಡು ಬರ್ತದೆ. ಸೆನ್ಸರಿ ನ್ಯೂರಾನ್ ಏನದ, ಇದು ಆ ಸೆನ್ಸ್ ಆರ್ಗನ್ದಿಂದ ಇನ್ಫಾರ್ಮೇಷನನ್ನು ಬ್ರೈನಿಗೆ ತೊಗೊಂಡು ಹೋಗ್ತದೆ. ಬ್ರೈನ್ದಿಂದ ವಾಪಸ್ ಮಸಲ್ಸ್ಗಳಿಗೆ ಅಥವಾ ಬಾಡಿ ಪಾರ್ಟ್ಸ್ಗಳಿಗೆ ಮೆಸೇಜ್ ತೊಗೊಂಡು ಬರುವಂಥದ್ದು ಮೋಟರ್ ನ್ಯೂರಾನ್. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತಂದರೆ ನ್ಯೂರೋ ಮೀನ್ಸ್ ನ್ಯೂರಾನ್, ಮಸ್ಕ್ಯುಲರ್ ಮೀನ್ಸ್ ಮಸಲ್. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಮೀನ್ಸ್ ಬಾಂಡಿಂಗ್ ಆರ್ ಕೂಡುವುದು ಅಂತ ಅರ್ಥ. ಸೊ which gap connects between the neuron and muscle, that is called as a neuromuscular junction. So okay, the neuromuscular junction ಈ ಮೋಟರ್ ನ್ಯೂರಾನ್ ಎಂಡ್ ಮತ್ತು ಮಸಲ್ ನಡು ಗ್ಯಾಪ್ ಇರ್ತದೆ. ಸೊ ಅಗೇನ್ ದಿಸ್ axon and motor neuron axon end releases the chemical. That chemical reaches to the muscle will be move or complete the action. My dear students, maybe you all cleared about this video. What is the nerve tissue and what is the structure and function of neuron or nerve cell, what is receptors, dendrite, axon end, synapse and neuromuscular junction. ವಿಡಿಯೋದಲ್ಲಿ ನಿಮಗೆ ಇದೆಲ್ಲ ಕ್ಲಿಯರ್ ಆಗಿತ್ತು ಅಂತ ದಯವಿಟ್ಟು ಕ್ಲಿಯರ್ ಅಂತ ಕಮೆಂಟನ್ನು ಮಾಡಿರಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಮೇ ಕಮೆಂಟ್ ಯುವರ್ ಡೌಟ್ಸ್. ಐ ವಿಲ್ ರಿಪ್ಲೈ ಟು ಯುವರ್ ಡೌಟ್. ಓಕೆ, ನಿಮಗೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.